ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಕಜ್ಜಾಯ ಅಥವಾ ಅತಿರಸನ ಹೇಗೆ ಮಾಡೋದು ಅಂತ ನೋಡೋಣ. ಈ ಅತಿರಸ ಅಥವಾ ಕಜ್ಜಾಯ ಮಾಡಕ್ಕೆ ಬೇಕಾಗಿರೋದು 1 ಕಪ್ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೀರಿನಲ್ಲಿ ನೆನೆಸಿಡಬೇಕು. ನಾನು ಇದನ್ನು ರಾತ್ರಿನೇ ನೆನೆಸಿಟ್ಟಿದ್ದೀನಿ. 1 ಕಪ್ ಅಕ್ಕಿನ ಇದನ್ನು ನೀವು ಅಟ್ಲೀಸ್ಟ್ 3 ರಿಂದ 4 ಗಂಟೆ ಅದು ಚೆನ್ನಾಗಿ ನೆನಿಬೇಕು. ಸುಮಾರಾಗಿ ಒಂದು 1/4 ಲೋಟ ನೀರು ಮತ್ತು ಅರ್ಧ ಕಪ್ನಷ್ಟು ಬೆಲ್ಲ. ಮೊದಲಿಗೆ ಈ ಅಕ್ಕಿನ ಸೋಸ್ಕೊಂಡ್ಬಿಟ್ಟು ಚೆನ್ನಾಗಿ ನೀರನ್ನು ಡ್ರೈನ್ ಮಾಡಿಬಿಟ್ಟು ಒಂದು ಬಟ್ಟೆ ಮೇಲೆ ಹರವಬೇಕು. ಈ ಥರ ಒಂದು ಬಟ್ಟೆ ಮೇಲೆ ಹರವಿ ಪೂರ್ತಿ ಒಣಗಿಬಿಡಬಾರ್ದು. ಒಂದು 30 ನಿಮಿಷ, ಒಂದು 30 ರಿಂದ 40 ನಿಮಿಷ ಒಣಗಿದ್ರೆ ಸಾಕು. ಸ್ಕಿನ್ನಲ್ಲಿ ಮಾಯಿಶ್ಚರ್ ಇರಬೇಕು. ಈಗ ಇದು ಸುಮಾರು 1 ಗಂಟೆಯಿಂದ ಒಣಗಿದೆ. ತುಂಬ ಪೂರ್ತಿ ಒಣಗಿಲ್ಲ, ಇದು ಸ್ವಲ್ಪ ಮಾಯಿಶ್ಚರ್ ಇದೆ. ಹಾಗೆಯೇ ಮಾಯಿಶ್ಚರ್ ಇದ್ದಾಗಲೇ ಪುಡಿ ಮಾಡ್ಕೋಬೇಕು. ಈ ಥರ ಇದನ್ನು ನುಣ್ಣದಾಗಿ ಪೌಡರ್ ಮಾಡ್ಕೋಬೇಕು. ಈಗ ಇದನ್ನು ಒಂದು ಬೌಲ್ಗೆ ಹಾಕಿಬಿಟ್ಟು ಅದಕ್ಕೆ ಏಲಕ್ಕಿನೂ ಹಾಕಿ ಮಿಕ್ಸ್ ಮಾಡಿ, ಈಗ ಬೆಲ್ಲ ಮತ್ತು ನೀರನ್ನು ಹಾಕಿ ಅದನ್ನು ಬಿಸಿಗಿಡಿ. ಬೆಲ್ಲ ಪೂರ್ತಿ ಕರಗಿದ್ಮೇಲೆ ಅದನ್ನು ಸೋಸ್ಕೊಳ್ಳೋದಾದರೆ, ಕ್ಲೀನ್ ಮಾಡ್ಕೊಳ್ಳೋದಾದರೆ ಇವಾಗ ಮಾಡ್ಕೋಬೇಕು. ಒಂದು ಬಟ್ಟೆನಲ್ಲಿ ಸೋಸ್ಕೊಂಡು ಮತ್ತೆ ಅದನ್ನು ವಾಪಸ್ ಬಾಣಲೆಗೆ ಹಾಕಿ ಬಿಸಿಗಿಡಿ. ಆ್ಯಕ್ಚುಲಾಗಿ ಈ ಅತಿರಸ ಅಥವಾ ಕಜ್ಜಾಯ ಮಾಡೋದ್ರಲ್ಲಿ ಮುಖ್ಯವಾದ ಸ್ಟೆಪ್ಪೇನೆ ಬೆಲ್ಲದ ಪಾಕ ಮಾಡ್ಕೊಳ್ಳೋದು. ಬೆಲ್ಲದ ಪಾಕ ಹೇಗಿರ್ಬೇಕಂದ್ರೆ, ನೀವು ಇದು ಗಟ್ಟಿಯಾಗತ್ತಲ್ಲ ಅದನ್ನು ನೀರಿಗೆ ಹಾಕ್ಕೊಳ್ಳಿ. ನೀರಿಗೆ ಹಾಕಿದಾಗ ಎಲ್ಲ ಸೇರಿಸ್ಕೊಂಡಾಗ ಮೃದುವಾದ ಒಂದು ಉಂಡೆ ಥರ ಆಗಬೇಕದು. ಕನ್ಸಿಸ್ಟೆನ್ಸಿ ನೀರಾಗಿದ್ರೂ ಚೆನ್ನಾಗಿ ಬರಲ್ಲ. ಅದು ಹೇಗೆಂದರೆ ಕರೆಕ್ಟಾಗಿ ಮಾಡಿದಾಗ ಒಂದು ಸ್ವಲ್ಪ ಸ್ಲೈಡ್ ಆಗಬೇಕು ಕೈನಲ್ಲಿ, ಅಷ್ಟು ನೀವು ಪಾಕ ಮಾಡ್ಕೋಬೇಕು. ಅದೇ ಬಹಳ ಮುಖ್ಯ ಇದರಲ್ಲಿ. ಉದಾಹರಣೆಗೆ ಈ ಹದದಲ್ಲಿ ನಾನು ಪಾಕನ ನೀರಿಗೆ ಹಾಕಿದ್ದೀನಿ. ಈಗ ನಾನು ಅದನ್ನು ಸಾಫ್ಟ್ ಬಾಲ್ ಮಾಡೋಕ್ಕಾಗ್ತಾಯಿಲ್ಲ. ಅದರಿಂದ ಈ ಪಾಕದ ಹದ ಇನ್ನೂ ನಮಗೆ ಕರೆಕ್ಟಾಗಿ ಬಂದಿಲ್ಲ ಅಂತ. ಈಗ ನೋಡಿ ಹದ ಇವಾಗ ಕರೆಕ್ಟಾಗಿದೆ. ನಾನೆಲ್ಲ ಸೇರಿಸಿದ್ರೆ ಒಂದು ಸಾಫ್ಟ್ ಬಾಲ್ ಮಾಡ್ಕೋಬೋದು ಈ ಥರ. ಈಗ ನಾವು ನಿಧಾನಕ್ಕೆ ಹಿಟ್ಟು ಹಾಕಿ ಕಲಿಸ್ತಾ ಬರಬೇಕು, ಮಿಕ್ಸ್ ಮಾಡ್ತಾ ಬರಬೇಕು. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ. ಈ ಹದ ಬರುವಷ್ಟು ಮಾತ್ರ ಹಿಟ್ಟು ಹಾಕಿ. ಈ ಥರ ಹದ ಬಂದಮೇಲೆ ಹಿಟ್ಟನ್ನು ಹಾಗೆ ಉಳಿಸ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ 1-2 ನಿಮಿಷ ಸ್ವಲ್ಪ ಎಣ್ಣೆ ಹಾಕಬೇಕು. ಒಂದು ಅರ್ಧ ಟೀ ಚಮಚದಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡಿ. ಸೊ ಈ ಕನ್ಸಿಸ್ಟೆನ್ಸಿ ಬರಬೇಕು. ಹೀಗಾದಮೇಲೆ ಹೀಟನ್ನು ಆಫ್ ಮಾಡಿಬಿಟ್ಟು ಒಂದು ಬೌಲ್ ಅಥವಾ ಒಂದು ಕಂಟೈನರ್ಗೆ ನೀವು ಎಣ್ಣೆ ಅಥವಾ ತುಪ್ಪನ ಸವರ್ಬಿಟ್ಟು, ನಾವು ಮಾಡಿಟ್ಕೊಂಡಿರ್ತೀವಲ್ಲ ಹಿಟ್ಟು, ಅದನ್ನು ಹಾಕಿ ಅದ್ರ ಮೇಲೆ ಒಂಚೂರು ಎಣ್ಣೆ ಹಾಕಿ ಮುಚ್ಚಿಬಿಟ್ಟು ಒಂದು 24 ಗಂಟೆ ಮಿನಿಮಮ್, ಇಲ್ಲಾಂದರೆ 2 ರಿಂದ 3 ದಿವಸ ಇಟ್ಟು ಆಮೇಲೆ ಅತಿರಸ ಮಾಡಬೇಕು. ಇದನ್ನೇನು ನಾವು ರೆಫ್ರಿಜರೇಟ್ರಲ್ಲೇನು ಇಡಬೇಕಾಗಿಲ್ಲ, ಆಚೆ ಕಡೆನೇ ಇಟ್ಟಿರಬೇಕು. ಇದು ನಾನು ಮೊನ್ನೆ ಮಾಡಿಟ್ಟಿದ್ದು ನೋಡಿ, ಚಪಾತಿ ಹಿಟ್ಟಿನ ಹದಕ್ಕೆ ಇದೆ ಇದು. ಇನ್ ಕೇಸ್ ಏನಾದ್ರು ಇದು ಗಟ್ಟಿ ಆಗಿಬಿಟ್ಟಿದ್ರೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಮತ್ತೆ ಈ ಹಿಟ್ಟು ಥರ ಮಾಡ್ಕೋಬೋದು. ಇದು ತುಂಬ ನೀರಾಗ್ಬಿಟ್ಟಿದ್ರೆ ನೀವು ಉಳಿದಿರೋ ಅಕ್ಕಿ ಹಿಟ್ಟು ಉಳಿದಿರುತ್ತಲ್ಲ ಅದನ್ನಾದರೂ ಹಾಕ್ಕೋಬೋದು. ಅದು ಉಳಿದಿದ್ರೆ ಅಕ್ಕಿ ಹಿಟ್ಟು, ಇಲ್ಲಾಂದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಮತ್ತೆ ಚಪಾತಿ ಹಿಟ್ಟಿನ ಈ ಹದಕ್ಕೆ ಬರ್ಸ್ಕೋಬೇಕು. ಎಣ್ಣೆನ ಮೀಡಿಯಮ್ ಹೀಟಲ್ಲಿಟ್ಟು ಬಿಸಿ ಮಾಡ್ಕೊಳ್ಳೋಣ. ಈ ಥರ ಒಂದು ಪ್ಲಾಸ್ಟಿಕ್ ಶೀಟ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ, ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ಸುಮಾರು 1.5 ಟೇಬಲ್ ಸ್ಪೂನ್ನಷ್ಟು ಹಿಟ್ಟನ್ನು ತಗೊಂಡು ಇದನ್ನು ಈ ಥರ ಗುಂಡಕ್ಕೆ ಒತ್ಕೊಳ್ಳೋದು. ಈ ಥರ ತುಂಬ ತೆಳ್ಳಗೆ ಮಾಡಬೇಡಿ, ಸ್ವಲ್ಪ ದಪ್ಪಾಗೇ ಇರಬೇಕು. ಈ ಥರ ಮಾಡ್ಕೊಳ್ಳೋದು. ಇಲ್ಲಾಂದರೆ ಪ್ಲಾಸ್ಟಿಕ್ ಶೀಟ್ ಮೇಲೆ ಬೇಡ ಅಂದರೆ ಕೈನಲ್ಲೂ ಈ ಥರ ಒತ್ಕೋಬೋದು. ಇನ್ನು ಹೈ ಹೀಟಲ್ಲಿ ತುಂಬ ಹೈ ಹೀಟಲ್ಲಿ ಬಿಸಿಗಿಡಬೇಡಿ, ಮೀಡಿಯಮ್ ಹೀಟಲ್ಲಿರಲಿ. ಎಣ್ಣೆ ಬಿಸಿಯಾಗಿದೆ, ಚೆಕ್ ಮಾಡೋಕ್ಕೆ ಒಂದು ಸ್ವಲ್ಪ ಇದನ್ನು ಹಿಟ್ಟನ್ನು ಹಾಕಿದ ತಕ್ಷಣ ಇದು ಹೀಗೆ ಮೇಲೆ ಬರಬೇಕು.
ಈಗ ಇದನ್ನು ಮಾಡಿಟ್ಕೊಂಡಿರೋದನ್ನು ಹಾಕೋಣ. ನಿಧಾನಕ್ಕೆ ಹಾಕಿ ಈ ಥರ ಒಂಥರ ಪೂರಿ ಥರ ಊದ್ಕೊಳ್ಳುತ್ತೆ. ಸೊ ಇವಾಗ ಈ ಕಡೆ ತಿರುಗಿಸೋಣ. ಎರಡು ಕಡೆನೂ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಈಗ ಎರಡು ಕಡೆನೂ ಒಳ್ಳೆ ಕಂದು ಬಣ್ಣ ಬಂದಿದೆ. ಈಗ ಇದನ್ನು ತೆಗೆದು ಇದರಲ್ಲಿ ಇಟ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಬೇಕು. ಎಕ್ಸ್ಟ್ರಾ ಆಯಿಲ್ ಏನಿರುತ್ತೋ ಅದೆಲ್ಲ ಕೆಳಗೆ ಬೀಳುತ್ತೆ ಈ ಥರ. ಆಮೇಲೆ ಒಂದು ಪೇಪರ್ ಟವಲ್ ಮೇಲೆ ಹಾಕೋಣ. ಈಗ ಮತ್ತೆ ಇನ್ನೊಂದು ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣ. ಮತ್ತು ಇದನ್ನು ಈ ಪ್ಲಾಸ್ಟಿಕ್ ಶೀಟ್ಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೂ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತಾರೆ, ಇಲ್ಲಾಂದರೆ ಕೈಗೆ ಅಂಟ್ಕೊಳುತ್ತೆ. ಮತ್ತು ಇದೇ ಥರ ಉಳಿದಿದ್ದ ಹಿಟ್ಟನ್ನು ಮಾಡಿ ಮುಗಿಸ್ಕೋಬೇಕು. ಈಗ ಈ ಕಜ್ಜಾಯ ಮಾಡಾಗಿದೆ. ಸುಮಾರು ಒಂದು 10ರಿಂದ 12 ಆಗುತ್ತೆ ಒಂದು ಕಪ್ ಹಿಟ್ಟಲ್ಲಿ. ನಾನು ಹೇಳ್ದಂಗೆ ಇದು ಬೆಲ್ಲದ ಪಾಕ ತೆಗಿತೀವಲ್ಲ ಆ ಸ್ಟೆಪ್ ಮಾತ್ರ ಇಲ್ಲಿ ಬಹಳ ಮುಖ್ಯ. ಅದಾದಮೇಲೆ ಸ್ವಲ್ಪ ಹಿಟ್ಟು ಗಟ್ಟಿ ಆದರೆ ನೀವು ಒಂದು ಸ್ವಲ್ಪ ನೀರು ಅಥವಾ ಒಂದು ಸ್ವಲ್ಪ ಹಾಲು ಹಾಕಿ ಮತ್ತೆ ಚಪಾತಿ ಹಿಟ್ಟಿನ ಹದಕ್ಕೆ ಮಾಡ್ಕೋಬೋದು. ಇಲ್ಲ ನೀರಾಗಿದ್ದರೆ ನೀವು ಮೈದಾ ಹಿಟ್ಟು ಅಥವಾ ರವೆ ಹಾಕ್ಕೊಂಡು ಮಾಡ್ಕೋಬೋದು. ಆದರೆ ಆ ಬೆಲ್ಲದ ಪಾಕ ಸರಿ ಬರಲಿಲ್ಲ ಅಂತಂದರೆ ಎಣ್ಣೆಯಲ್ಲಿ ಕದಡು ಬಿಡುತ್ತೆ. ಮತ್ತು ಬೆಲ್ಲ ಜಾಸ್ತಿ ಹಾಕಿದ್ರೂ ಎಣ್ಣೆಯಲ್ಲಿ ಕದಡು ಹೋಗುತ್ತೆ. ಅದರಿಂದ ಬೆಲ್ಲದ ಪಾಕ ಮಾಡ್ಕೋಬೇಕಾದ್ರೆ ಮಾತ್ರ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಕಜ್ಜಾಯ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ, ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ನಮಗೆ ತಿಳಿಸಿ. ಥ್ಯಾಂಕ್ ಯು.